ದರ್ಶನ್ ಪಾಲಿಗೆ ಅವರ ಅಭಿಮಾನಿಗಳೇ ಕಂಟಕವಾಗ್ತಿದ್ದಾರಾ ಅನ್ನುವಂತ ಅನುಮಾನ ಕಾಡ್ತಾ ಇದೆ. ಯಾಕಂದ್ರೆ ಸಿಎಂ ಡಿಕೆಶಿಯನ್ನು ಬಿಡದಂತೆ ಕಿರಿಕ್ ಮಾಡ್ತಿದ್ದಾರೆ. ಹೀಗಾಗಿಯೇ ವಿಜಯಲಕ್ಷ್ಮಿ ಡಿ ಫ್ಯಾನ್ಸ್ಗೆ ಎಚ್ಚರಿಕೆಯ ಪಾಠ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ದರ್ಶನ್ಗೆ ಬಿಗ್ ಶಾಕ್ ಎದುರಾಗಿದೆ. ಮಾತಾಡ್ಲಾ ಬರೀ ನಿಮ್ಮ ಡಿ ಬಾಸ್ ಅಂತ ಹೇಳ್ತಾ ಇದ್ದೀರಾ, ಮಾಡೇ ಹಾಳು ಮಾಡ್ಕೋತಾ ಇದ್ದೀರಾ ನೀವು. ಸ್ವಲ್ಪ ಸುಮ್ಮನೆ ಸುಮ್ಮನೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅತಿ ಹೆಚ್ಚು ಫ್ಯಾನ್ಸ್ ಫಾಲೋಯಿಂಗ್ ಹೊಂದಿರೋ ಸ್ಯಾಂಡಲ್ವುಡ್ ನಟ. ದರ್ಶನ್ರ ಅಭಿಮಾನಿಗಳ ಕ್ರೇಜ್ ಹೇಗಿದೆ ಅನ್ನೋದನ್ನ ಹೇಳಬೇಕಿಲ್ಲ ಬಿಡಿ. ಆದರೆ ಇದೇ ಅಭಿಮಾನ ಅಂಧಾಭಿಮಾನವಾಗಿ ತಿರುಗಿದೆ. ದರ್ಶನ್ ಫ್ಯಾನ್ಸ್ಗಳ ಹುಚ್ಚಾಟ ಪದೇ ಪದೇ ಚರ್ಚೆಗೆ ಕಾರಣವಾಗ್ತಿದೆ. ಊರು ಹಬ್ಬ ಬಂದ್ರೂ ಬಿಡ್ತಿಲ್ಲ, ಸಿಎಂ ಕಾರ್ಯಕ್ರಮದಲ್ಲೂ ಸುಮ್ಮನಿರ್ತಿಲ್ಲ, ಮದುವೆ ಮನೆಗೆ ಹೋದ್ರು ಅಭಿಮಾನಿಗಳ ಅತಿರೇಕ ನಿಲ್ತಿಲ್ಲ. ಅಭಿಮಾನದ ಹುಚ್ಚಲ್ಲಿ ಅಂಧಾಭಿಮಾನ ಮೆರೀತಿದ್ದಾರೆ. ಇದು ದರ್ಶನ್ ಪಾಲಿಗೂ ಕಂಟಕವಾಗಿ ಕಾಡುವುದಕ್ಕೆ ಶುರುವಾಗಿದೆ. ಇಷ್ಟು ದಿನ ದರ್ಶನ್ ವಿರುದ್ಧ ಮಾತನಾಡಿದ್ದವರನ್ನ ಟಾರ್ಗೆಟ್ ಮಾಡ್ತಾಗಿದ್ದವರು ಈಗ ಸಿಎಂ ಮುಂದೆಯೂ ಜೈಕಾರ ಹಾಕ್ತಿದ್ದಾರೆ. ಹೀಗಾಗಿಯೇ ದರ್ಶನ್ ಪತ್ನಿ ಕಿವಿ ಮಾತು ಹೇಳೋ ಕೆಲಸ ಮಾಡಿದ್ದಾರೆ. ಮದುವೆ ಮನೆಯಲ್ಲೂ ಜೈ ಡಿ ಬಾಸ್ ಅಂದವರಿಗೆ ಪಾಠ ಮಾಡೋ ಕೆಲಸ ಮಾಡಿದ್ದಾರೆ. ಹೋದಲ್ದಿ ಬಂದಲ್ದಿ ಅಂಧಾಭಿಮಾನಿಗಳ ಅತಿರೇಕ. ಅಂದು ಸಿಎಂ ಮುಂದೆ ಕಿರಿ, ಈಗ ವಿಜಯಲಕ್ಷ್ಮಿ ಕ್ಲಾಸ್. ಆಯ್ತು, ನಿಮ್ಮ ಭಾವನೆ ನನಗೆ ಅರ್ಥ ಆಗಿದೆ. ಡಿ ಬಾಸ್ ಬಗ್ಗೆ ಮಾತಾಡ್ತಾ ಇದ್ದೀರಿ. ವಾರದ ಹಿಂದೆ ರಾಮನಗರದಲ್ಲಿ ಕರಗ ಉತ್ಸವ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಕೂಡ ಆಗಮಿಸಿದ್ರು. ಈ ವೇಳೆ ಮೈಕ್ ಹಿಡಿದು ವೇದಿಕೆ ಮೇಲೆ ಬರ್ತಾಗಿದ್ದಂತೆ ಕೆಲವರು ಪುಂಡಾಟ ಶುರು ಮಾಡಿದ್ರು. ಸಿಎಂರನ್ನ ಮಾತಾಡುವುದಕ್ಕೂ ಬಿಡದೆ ಜೈ ಡಿ ಬಾಸ್ ಅಂತ ಕೂಗೋದಕ್ಕೆ ಶುರು ಮಾಡಿದ್ರು. ಇದರಿಂದ ಸಿಟ್ಟಿಗೆದ್ದ ಸಿಎಂ ಡಿಕೆಶಿ, ನಿಮ್ಮ ಈ ವರ್ತನೆಯಿಂದಲೇ ಹೀಗೆಲ್ಲ ಆಗ್ತಿರೋದು ಅಂತ ಮೈಕ್ ಎಸೆದು ಹೋಗಿದ್ರು. ಇದು ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಸದ್ದು ಮಾಡಿತ್ತು. ಸಿಎಂ ಮುಂದೆಯೂ ಹುಚ್ಚಾಟ ಆಡ್ತಾರಲ್ಲ ಅನ್ನೋ ಆಕ್ಷೇಪವೂ ವ್ಯಕ್ತವಾಗಿತ್ತು. ಆದ್ರೆ ದರ್ಶನ್ ಅಭಿಮಾನಿಗಳ ಹುಚ್ಚಾಟ ಮಾತ್ರ ನಿಂತಿರ್ಲಿಲ್ಲ. ಆಯ್ತು ನೋಡಿ, ಮಾತಾಡ್ಲಾ ಬರೀ ನಿಮ್ಮ ಡಿ ಬಾಸ್ ಅಂತ ಹೇಳ್ತಾ ಇದ್ದೀರಾ. ಕಾರ್ಯಕ್ರಮ ನಡಿಬೇಕಾ ಬೇಡವಾ? ಸುಮ್ಮನೆ ಇರಿ. ಒಂದ್ಸತಿ ಹೇಳಿದ್ರೆ ಅರ್ಥ ಆಯ್ತು. ಈ ತರ ಮಾಡೇ ಹಾಳು ಮಾಡ್ಕೋತಾ ಇದ್ದೀರಾ ನೀವು. ಸ್ವಲ್ಪ ಸುಮ್ಮನೆ ಇರಿ. ಕರಗ ಉತ್ಸವದಲ್ಲಿ ಶುರುವಾದ ಕೂಗಾಟ ಸ್ವಾತಂತ್ರ್ಯೋತ್ಸವದ ದಿನದಲ್ಲೂ ರಿಫ್ಲೆಕ್ಟ್ ಆಗಿತ್ತು. ಸಿಎಂ ಡಿಕೆಶಿ ಮಾತಾಡೋದಕ್ಕೆ ಬರ್ತಿದ್ದಂತೆ ಅಲ್ಲೂ ಡಿ ಬಾಸ್ ಅಂತ ಘೋಷಣೆ ಕೂಗಿದ್ರು. ದರ್ಶನ್ ವಿರುದ್ಧ ಮಾತಾಡಿದ್ದ ರಮ್ಯಾಗೂ ಕೊಟ್ಟಿದ್ರು ಕಾಟ. ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಪಾಲಾಗ್ತಿದ್ದಂತೆ ನಟಿ ರಮ್ಯಾ ಖಡಕ್ ಆಗಿಯೇ ರಿಯಾಕ್ಟ್ ಮಾಡಿದ್ರು. ತಪ್ಪಿಗೆ ತಕ್ಕ ಶಿಕ್ಷೆ ಆಗ್ಬೇಕು ಅಂತ 10 ಪೋಸ್ಟ್ ಮಾಡಿದ್ರು. ಇದರ ವಿರುದ್ಧ ಕೆರಳಿದ ಕೆಲವು ಕಿಡಿಗೇಡಿಗಳು ರಮ್ಯಾ ಮೇಲೆ ವಾಕ್ ಪ್ರಹಾರ ಶುರು ಮಾಡಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟ ಮೆಸೇಜ್ ಹಾಗೂ ಸಂದೇಶ ಕಳಿಸಿದ್ರು. ಇಂಥವರ ವಿರುದ್ಧ ಸಮರ ಸಾರಿದ್ದ ನಟಿ ರಮ್ಯಾ ಕೋರ್ಟ್ ಮೆಟ್ಟಿಲೇರುವಂತೆ ಮಾಡಿದ್ರು. ಇಷ್ಟೆಲ್ಲ ಅವಾಂತರಗಳು ಆಗ್ತಿದ್ರು. ದರ್ಶನ್ರ ಕೆಲವು ಅಭಿಮಾನಿಗಳು ಬುದ್ಧಿ ಕಲಿತಿಲ್ಲ. ಜೈಕಾರ ಹಾಕೋದ್ರಿಂದ ನ್ಯಾಯ ಸಿಗಲ್ಲ. ತಪ್ಪು ಮಾಡಿದ್ದನ್ನ ಮರೆ ಮಾಚುವುದಕ್ಕೂ ಆಗಲ್ಲ. ದರ್ಶನ್ ತಪ್ಪು ಮಾಡಿಲ್ಲ ಅಂದ್ರೆ ಖಂಡಿತ ಹೊರ ಬಂದೇ ಬರ್ತಾರೆ. ಆದ್ರೆ ಇದನ್ನ ಅರ್ಥ ಮಾಡಿಕೊಳ್ಳುವಲ್ಲಿ ಹಲವರು ಸೋಲ್ತಿದ್ದಾರೆ. ಹೀಗಾಗಿಯೇ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕಿವಿ ಹಿಂಡೋ ಕೆಲಸ ಮಾಡಿದ್ದಾರೆ. ಇತ್ತೀಚೆಗೆ ಅಭಿಮಾನಿಯೊಬ್ಬರ ಮದುವೆಗೆ ವಿಜಯಲಕ್ಷ್ಮಿ ಹೋಗಿದ್ರು. ವೇದಿಕೆ ಮೇಲೆ ಬರ್ತಿದ್ದಂತೆ ಜೈ ಡಿ ಬಾಸ್ ಅಂತ ಕೂಗೋದಕ್ಕೆ ಶುರು ಮಾಡಿದ್ರು. ಇದು ವಿಜಯಲಕ್ಷ್ಮಿಗೆ ಇರಿಸು ಮುರಿಸು ತಂದಂತಾಗಿತ್ತು. ಇದು ಮದುವೆ ಮನೆ, ಇಲ್ಲೂ ಇದೆಲ್ಲ ಬೇಕಾ? ಎಲ್ಲಾ ಕಡೆ ಇದೇ ತೊಂದರೆ ಆಗ್ತಿರೋದು. ಇದನ್ನೆಲ್ಲ ನಿಲ್ಲಿಸಬೇಕು ಅಂತ ಖಾರವಾಗಿ ಹೇಳಿದ್ದಾರೆ. ಈ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಸದ್ದು ಮಾಡ್ತಿದೆ. ದರ್ಶನ್ಗೆ ಎದುರಾಗ್ತಿದೆ ಮತ್ತೆ ಸೋಲು. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಲಾಕ್ ಆಗಿದ್ದೇ ಬಂತು. ದರ್ಶನ್ ಪಾಲಿಗೆ ಮುಟ್ಟಿದ್ದೆಲ್ಲ ಕಂಟಕವಾಗ್ತಿದೆ. ಮಾಫಿ ಸಾಕ್ಷಿಯ ಸಂಕಷ್ಟ ಎದುರಾಗಿರೋ ಹೊತ್ತಲ್ಲದೆ ಮತ್ತೊಂದು ಶಾಕ್ ಎದುರಾಗಿದೆ. ದರ್ಶನ್ ಕೋರ್ಟ್ಗೆ ಖುದ್ದು ಹಾಜರಾಗಬೇಕು ಅಂತ ಸಲ್ಲಿಸಿದ್ದ ಅರ್ಜಿ ವಜಾಗೊಂಡಿದೆ.
ಆರೋಪಿಯ ಖುದ್ದು ಹಾಜರಾತಿ ಅವಶ್ಯಕತೆ ಇಲ್ಲ ಅಂತ ಖುದ್ದು ಹಾಜರಾತಿ ಅರ್ಜಿಯನ್ನ ವಜಾಗೊಳಿಸಲಾಗಿದೆ. ಆರೋಪಿ ಜೊತೆ ವಕೀಲರು ಮುಕ್ತವಾಗಿ ಮಾತನಾಡಬಹುದು ಅಂತ ಸೂಚನೆ ನೀಡಿದೆ. ಅಲ್ಲದೆ ಇದಕ್ಕಾಗಿ ಜೈಲಿನಲ್ಲಿಯೇ ವಿಡಿಯೋ ಕಾನ್ಫರೆನ್ಸ್ ವ್ಯವಸ್ಥೆ ಮಾಡಲು ಆದೇಶಿಸಿರೋ ನ್ಯಾಯಾಲಯ ವಕೀಲರ ಜೊತೆ ಮಾತಾಡಲು ಪ್ರತ್ಯೇಕ ವ್ಯವಸ್ಥೆ ಮಾಡುವಂತೆಯೂ ನಿರ್ದೇಶಿಸಿದೆ. ವರ್ಚುವಲ್ನಲ್ಲೇ ಆಡಿಯೋ ವಿಡಿಯೋ ಕ್ಲಿಯರ್ ಇರಬೇಕು. ನಿಯಮ 8.3 ಅಡಿಯಲ್ಲೇ ಜೈಲಲ್ಲಿ ಸಂಪರ್ಕ ವ್ಯವಸ್ಥೆ ಕಲ್ಪಿಸಬೇಕು ಅಂತ ಸೂಚನೆ ನೀಡಿದ್ದಾರೆ. ಒಟ್ನಲ್ಲಿ ದರ್ಶನ್ ಪಾಲಿಗೆ ಸಂಕಷ್ಟಗಳ ಸರಮಾಲೆಗೆ ಸುತ್ತಕೊಳ್ತಿದೆ. ಒಂದ್ ಕಡೆ ಅಭಿಮಾನಿಗಳ ಹುಚ್ಚಾಟ, ಇನ್ನೊಂದ್ ಕಡೆ ಕೋರ್ಟ್ನಲ್ಲಿ ಪದೇ ಪದೇ ನಿರಾಸೆ. ಇದೆಲ್ಲದರಿಂದ ದರ್ಶನ್ ಕಂಗಾಲಾಗಿರೋದಂತೂ ಸುಳ್ಳಲ್ಲ. ಮಾದೇಶ್, ಕ್ರೈಮ್ ಬ್ಯೂರೋ, ನ್ಯೂಸ್ 18. ಆಕೆ ಗಂಡ ಮಗನನ್ನ ಬಿಟ್ಟು 3 ತಿಂಗಳು ಕಣ್ಮರೆಯಾಗಿದ್ಲು. ಆಮೇಲೆ ತಾನಾಗಿಯೇ ಬಂದು ಗಂಡನನ್ನ ಸೇರ್ಕೊಂಡಿದ್ಲು. ಆದ್ರೀಗ ಗಂಡ ಮಗ ಇದ್ದಕ್ಕಿದ್ದಂತೆ ಸಾವನ್ನಪ್ಪಿದ್ದಾರೆ. ಜೊತೆಗೆ ಮೃತದೇಹದ ಮೇಲೆ ಗಾಯದ ಗುರುತುಗಳು ಪತ್ತೆಯಾಗಿವೆ. ಆದ್ರೆ ಪತ್ನಿ ಮಾತ್ರ ನನ್ಗೇನು ಗೊತ್ತಿಲ್ಲ ಅಂತಿದ್ದಾಳೆ. ಮೃತ ವ್ಯಕ್ತಿಯ ಮುಖದ ಮೇಲೆ ಸಣ್ಣ ಪುಟ್ಟ ಗಾಯಗಳಿದೆ, ಅದರಿಂದನೇ ಸಂಶಯ. ಗಂಡ ಮಗ ಸಾವು, ಮೈ ಮೇಲೆ ಗಾಯದ ಗುರುತು. ಕ್ಷಣಕ್ಕೊಂದು ಹೇಳಿಕೆ, ಪತ್ನಿ ಮೇಲೆಯೇ ಶಂಕೆ. ಈ ಕಾಲದಲ್ಲಿ ಯಾರನ್ನ ಯಾರು ನಂಬಂಗಿಲ್ಲ ಬಿಡಿ. ನಮ್ಮ ಕೈಯನ್ನೇ ನಾವೇ ನಂಬಂಗಿಲ್ಲ, ಇನ್ನು ಜೊತೆಗಿದ್ದವರನ್ನ ನಂಬೋದಕ್ಕಾಗುತ್ತಾ? ಈ ಪ್ರಕರಣದಲ್ಲೂ ಇಂಥದ್ದೇ ಅನುಮಾನ ಕಾಡ್ತಿದೆ. ಯಾಕಂದ್ರೆ ನಿನ್ನೆ ರಾತ್ರಿವರೆಗೂ ಚೆನ್ನಾಗೇ ಇದ್ದ ಅಪ್ಪ ಮಗ ಬೆಳಗಾಗೋದ್ರೊಳಗೆ ಸಾವಿನ ಮನೆ ಸೇರಿದ್ದಾರೆ. ರಾತ್ರಿ ಮಲಗಿದ್ದ ಹಾಸಿಗೆ ಮೇಲೆಯೇ ಉಸಿರು ಚೆಲ್ಲಿದ್ದಾರೆ. ಆದ್ರೆ ಪತ್ನಿ ಅನ್ಸ್ಕೊಂಡವಳು ಮಾತ್ರ ನನ್ಗೇನ್ ಗೊತ್ತಿಲ್ಲ ಅಂತ ಕಣ್ಣೀರು ಸುರಿಸ್ತಿದ್ದಾಳೆ. ಹೀಗಾಗಿ ಎತ್ತಾಕೊಂಡು ಹೋಗಿರೋ ಪೊಲೀಸರು ಹರಣಿಯ ಜನ್ಮ ಜಾಲಾಡ್ತಿದ್ದಾರೆ. ಈ ಫೋಟೋದಲ್ಲಿದ್ದ ಖುಷಿ ಇವತ್ತಿಲ್ಲ. 100 ವರ್ಷ ಬದುಕಬೇಕು ಅಂದ್ಕೊಂಡ ವ್ಯಕ್ತಿಯೂ ಈಗಿಲ್ಲ. ಈತನ ಜೊತೆಗೆ ರಕ್ತ ಹಂಚಿಕೊಂಡು ಹುಟ್ಟಿದ ಮಗನೂ ಬದುಕುಳಿದಿಲ್ಲ. ಆದ್ರೆ ಪತ್ನಿ ಮಾತ್ರ ಕಲ್ಗುಂಡಂಗೆ ಓಡಾಡ್ಕೊಂಡಿದ್ದಾಳೆ. ಈತನ ಹೆಸರು ಅಭಿನವ್ ಅಂತ. ಬೆಂಗಳೂರಿನ ಚಿಕ್ಕಬಾಣವಾರದ ಗುಡ್ಡೆ ಬಸವಪುರ ನಿವಾಸಿ. ಮದುವೆಯಾಗಿ ಸುಮಾರು ವರ್ಷ ಆಗಿತ್ತು. ಇಬ್ಬರ ದಾಂಪತ್ಯದ ಫಲವಾಗಿ 5 ವರ್ಷದ ಮಗನೂ ಇದ್ದಾನೆ. ಆದ್ರೆ ಪತಿ ಪತ್ನಿಯ ಮಧ್ಯೆ ಅಷ್ಟಕ್ಕಷ್ಟೇ. ಈ ಹಿಂದೆ ಮನೆಯಿಂದ ಹೊರ ಹೋಗಿದ್ದವಳು 3 ತಿಂಗಳು ವಾಪಸ್ಸೇ ಬಂದಿರಲಿಲ್ವಂತೆ. ಹೀಗಾಗಿ ಹರಿಣಿ ಮೇಲೆ 10 ಅನುಮಾನ ಮೂಡುವುದಕ್ಕೆ ಶುರುವಾಗಿದೆ. ಈ ಮಹಿಳೆ ಕೂಡ ನಾವು ಕ್ವಶನ್ ಮಾಡಿದ ನಂತರ ಹೇಗಾಯಿತು ಎಕ್ಸಾಕ್ಟಾಗಿ ಅನ್ನೋದು ತಿಳಿದು ಬರ್ತದೆ. ಇವತ್ತು ಬೆಳಗ್ಗೆ ಪೊಲೀಸರಿಗೆ ಫೋನ್ ಮಾಡಿದ್ದ ಹರಿಣಿ, ನನ್ನ ಗಂಡ ಹಾಗೂ ಮಗು ಮಾತನಾಡ್ತಿಲ್ಲ, ಬನ್ನಿ ಅಂತ ಫೋನ್ ಮಾಡಿದ್ಲಂತೆ. ಹೀಗಾಗಿ ಪೊಲೀಸರು ಹೋಗಿ ನೋಡಿದ್ರ ಒಳಗಡೆ ಇಬ್ಬರ ಕತೆ ಮುಗ್ದು ಹೋಗಿತ್ತು. ಮಲಗಿದ್ದಲ್ಲೇ ಅಪ್ಪ ಮಗ ಸಾವನ್ನಪ್ಪಿದ್ರು. ಮೇಲ್ನೋಟಕ್ಕೆ 10 ಅನುಮಾನಗಳು ಕಾಡೋದಕ್ಕೆ ಶುರುವಾಗಿದೆ. ಯಾಕಂದ್ರೆ ಮೃತದೇಹದ ಮೇಲೆ ಗಾಯದ ಗುರುತುಗಳಾಗಿದ್ವು. ಜೊತೆಗೆ ಮನೆಯಲ್ಲಿನ ಸಿಸಿಟಿವಿಯು ಆಫ್ ಆದಂತಿತ್ತು. ಹೀಗಾಗಿ ಹರಣಿಯನ್ನ ವಶಪಡಿಸಿಕೊಂಡಿರುವಂತಹ ಪೊಲೀಸರು ಈತ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ಒಳಪಡಿಸಿದ್ದಾರೆ. ಮನೆಗೆ CCTVಯನ್ನು ಇನ್ಸ್ಟಾಲ್ ಮಾಡಲಾಗಿದೆ. ಅದನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಅದು ಫುಟೇಜ್ ಸರಿಯಾಗಿ ಸೇವ್ ಆಗದಿರೋದು ಕಂಡು ಬಂದಿದೆ. ಇದು ಇಂಟೆನ್ಷನಲ್ಲಿ ಏನಾದರೂ ಆಫ್ ಮಾಡಿ ಏನಾದರೂ ಘಟನೆ ಆಗಿದೆಯಾ ಅನ್ನೋದು ಸಂಶಯ ಇದೆ. ಮೃತ ವ್ಯಕ್ತಿಯ ಮುಖದ ಮೇಲೆ ಸಣ್ಣ ಪುಟ್ಟ ಗಾಯಗಳಿದೆ. ಅದರಿಂದನೇ ಸಂಶಯ, ಇದು ಗಂಭೀರವಾದ ಪ್ರಕರಣವಾಗಿ ನಾವು ತಗೊಂಡು ಎಲ್ಲ ದೃಷ್ಟಿಕೋನದಿಂದಲೂ ಈ ಒಂದು ಪ್ರಕರಣದ ತನಿಖೆಯನ್ನು ಮಾಡ್ತೀವಿ. ಪೊಲೀಸರ ವಶದಲ್ಲಿರೋ ಹರಿಣಿ ಕ್ಷಣಕ್ಕೊಂದು ಹೇಳಿಕೆ ಕೊಡ್ತಿದ್ದಾಳೆ. ಹೀಗಾಗಿ ಹರಿಣಿ ಸುತ್ತ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಜೊತೆಗೆ ಮೃತನ ಕುಟುಂಬಸ್ಥರು ಕೂಡ ಸೊಸೆ ಮೇಲೆ ಅನುಮಾನ ವ್ಯಕ್ತಪಡಿಸಿದ್ದು, ಪೋಸ್ಟ್ ಮಾರ್ಟಂ ವರದಿ ಬಂದ ಬಳಿಕ ಅಸಲಿ ಸತ್ಯ ಹೊರಬೀಳಲಿದೆ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಕುಡಿಯುವ ನೀರು ಜನರಿಗೆ ಪ್ರಯಾಣದ ವೇಳೆಯಲ್ಲಿ ನೆರಳು, ಆಸರೆ ನೀಡುವುದು ಸರ್ಕಾರ ಹಾಗೂ ಆಯ್ಕೆಯಾದ ಜನಪ್ರತಿನಿಧಿಗಳ ಕರ್ತವ್ಯ. ಆದರೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಮಾಡದೇ ಇದ್ದಾಗ ಈ ರೈತ ಮಾಡಿದ್ದಾರೆ. ಜನರಿಗೆ ಆಸರೆಯಾಗಿದ್ದಾರೆ. ನಾನು ಬೋರ್ ಮಾಡಿಸಿ ನೀರು ಬಂದರೆ ನನ್ನ ಮನಸ್ಸಲ್ಲಿ ಈ ಥರ ತೊಟ್ಟಿ ಎಲ್ಲ ಇರ್ತೀನಿ ಅಂತ ಒಂದು ಅಂದ್ಕೊಂಡಿದ್ದೆ. ಇವರೇ ನೋಡಿ, ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ತಗಡೂರು ಗ್ರಾಮದ ರೈತ ಸ್ವಾಮಿ.
ತಮ್ಮ ಜಮೀನಿನಲ್ಲಿ ಕೃಷಿ ಕಾಯಕ ಮಾಡುವ ಜೊತೆಗೆ ಬಣ್ಣಾರಿ ಅಮ್ಮನ್ ಸಕ್ಕರೆ ಕಾರ್ಖಾನೆಯಲ್ಲೂ ಕಾರ್ಮಿಕರಾಗಿ ದುಡಿಯುತ್ತಿದ್ದಾರೆ. ಗ್ರಾಮದ ಮುಖ್ಯ ರಸ್ತೆಯಲ್ಲಿರುವ ತಮ್ಮ 2.5 ಎಕರೆ ಜಮೀನಿನ ಮುಂಭಾಗದಲ್ಲಿ ಪ್ರಯಾಣಿಕರು ಹಾಗೂ ಪ್ರಾಣಿ ಪಕ್ಷಿಗಳು ಪಡುತ್ತಿದ್ದ ಕಷ್ಟವನ್ನ ಕಂಡ ಸ್ವಾಮಿ ತಮ್ಮ ಸ್ವಂತ ಗಳಿಕೆಯ ಬರೋಬ್ಬರಿ 1,20,000 ರೂಪಾಯಿ ಹಣವನ್ನ ಜನರಿಗಾಗಿ ಖರ್ಚು ಮಾಡಿದ್ದಾರೆ. ಪ್ರಯಾಣಿಕರಿಗಾಗಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ, ದಣಿದು ಬಂದ ಪ್ರಯಾಣಿಕರು ಕೂರಲು ಸಿಮೆಂಟ್ ಆಸನಗಳು, ಮಳೆ ಹಾಗೂ ಬಿಸಿಲಿನಿಂದ ರಕ್ಷಣೆ ಪಡೆಯಲು ಸುಸಜ್ಜಿತ ಶೆಡ್, ಜಾನುವಾರು ಹಾಗೂ ಮೂಕ ಪ್ರಾಣಿಗಳ ದಾಹ ತೀರಿಸಲು ನೀರಿನ ತೊಟ್ಟಿಗಳನ್ನು ನಿರ್ಮಿಸಿದ್ದಾರೆ. ಅಷ್ಟೇ ಅಲ್ಲದೆ ತಮ್ಮ ಜಮೀನಿನ ವಿಶಾಲ ಮರಗಳಲ್ಲಿ ಪಕ್ಷಿಗಳಿಗಾಗಿ ವಿಶೇಷ ಪಕ್ಷಿ ಗೂಡುಗಳನ್ನು ಕೂಡ ನೇತು ಹಾಕಿ ಪ್ರಕೃತಿ ಪ್ರೇಮ ಮೆರೆದಿದ್ದಾರೆ. ಕೆಲವ್ರಿಗೆ ಒಂದೊಂದು ಟೈಮಲ್ಲಿ ಇಲ್ಲಿ ನೀರು ಬಿಡೋದು ಲೇಟು, ಆಮೇಲೆ ಒಂದ್ಸತಿ ಡ್ರೈನೇಜ್ ನೀರೆಲ್ಲ ಹೋಗ್ಬಿಟ್ಟು ಸುಮಾರು ಜನಗಳಿಗೆ ಸ್ವಲ್ಪ ತೊಂದರೆ ಆಯ್ತಿತ್ತು ಮೇಡಮ್. ಅದಕ್ಕೆ ನಾನು ಸಾಧ್ಯವಾದಷ್ಟು ಅಲ್ಲಿ ನೀರು ಕೊಟ್ಟರು ಯಾರು ಬೇಕಾದವರು ಹಿಡ್ಕೊಳ್ಳಿ ಅಂತ ಅದೊಂದು ಟ್ಯಾಂಕ್ ಇಟ್ಟು ಡೈರೆಕ್ಟ್ ಆಗಿ ಲೈನ್ ಇದು ಮಾಡಿ ಮೇಡಮ್. ಅದೊಂದು ನೆಲ್ಲಿನ ಎನಿ ಟೈಮ್ ನೀರು ಬೀಳಂಗ್ ಮಾಡಿದೀನಿ ಮೇಡಮ್. ಯಾರು ಹಿಡ್ಕೊಳ್ಳಿ. ಸರ್ಕಾರ ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ಮಾಡಬೇಕಿದ್ದ ಕನಿಷ್ಠ ಕೆಲಸವನ್ನ ಒಬ್ಬ ಸಾಮಾನ್ಯ ರೈತ ತನ್ನ ಜೇಬಿನ ಹಣದಿಂದ ಮಾಡಿದ್ದನ್ನ ಕಂಡು ತಗಡೂರು ಗ್ರಾಮಸ್ಥರು ಹಾಗೂ ಪ್ರಯಾಣಿಕರು ಭಾರಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಸ್ವಂತ ಲಾಭವಿಲ್ಲದಿದ್ರೂ ಕೂಡ ಸಮಾಜದ ಬಗ್ಗೆ ಚಿಂತಿಸಿ ತಮ್ಮ ಕಷ್ಟದ ಗಳಿಕೆಯಲ್ಲಿ ಜನಸೇವೆ ವಿನಿಯೋಗಿಸುವ ಸ್ವಾಮಿ ಅವರ ಕೆಲಸ ಪ್ರತಿಯೊಬ್ಬರಿಗೂ ಮಾದರಿಯಾಗಿದೆ. ಆನಂದ್ KS, ನ್ಯೂಸ್ 18 ಮೈಸೂರು. ರಾಜ್ಯದಲ್ಲಿ ನಾಗರ ಪಂಚಮಿ ಹಬ್ಬದ ಸಂಭ್ರಮ ಜೋರಾಗಿತ್ತು. ನಾಗನ ಸನ್ನಿಧಿಗೆ ಭಕ್ತರ ದಂಡೆ ಹರಿದು ಬಂದಿದ್ದು ಕುಕ್ಕೆ ಸುಬ್ರಹ್ಮಣ್ಯ ಹಾಗೂ ಘಾಟಿ ಸುಬ್ರಹ್ಮಣ್ಯದಲ್ಲಿ ನಾಗರ ಕಲ್ಲಿಗೆ ಹಾಲೆರೆದು ಭಕ್ತಿಯಿಂದ ಪೂಜಿಸಿದ್ದಾರೆ. ನಾಗರ ಪಂಚಮಿ ನಾಗಕುಲವನ್ನ ಪೂಜಿಸೋ ವಿಶೇಷ ಹಬ್ಬ. ಹೀಗಾಗಿ ಕರಾವಳಿ ಹಾಗೂ ಉತ್ತರದಲ್ಲಿ ನಾಗರಾಜನ ಆರಾಧನೆ ಜೋರಾಗಿತ್ತು. ಕೆಲವು ಕಡೆಗಳಲ್ಲಿ ಹುತ್ತಕ್ಕೆ ಹಾಲೆರೆದ್ರೆ ಇನ್ನು ಕೆಲವು ಕಡೆಗಳಲ್ಲಿ ನಾಗರ ಕಲ್ಲಿಗೆ ಪೂಜೆ ಸಲ್ಲಿಸಿದ್ರು. ಅದರಲ್ಲೂ ನಾಗನ ನೆಲೆಯಾಗಿರೋ ದಕ್ಷಿಣ ಕನ್ನಡ ಹಾಗೂ ಉಡುಪಿಯಲ್ಲಂತೂ ನಾಗರ ಪಂಚಮಿ ಸಂಭ್ರಮ ಜೋರಾಗಿತ್ತು. ನಾಗರ ಪಂಚಮಿ ಬಂತಂದ್ರೆ ಹೆಣ್ಮಕ್ಳಿಗೆ ಕೈತುಂಬ ಕೆಲಸ. ಹಬ್ಬದ ಅಡುಗೆ ಜೊತೆಗೆ ಬಗೆ ಬಗೆಯ ಪೂಜೆ ನೆರವೇರಿಸಬೇಕು. ನಾಗನ ಕಲ್ಲಿಗೆ ಶುದ್ಧ ನೀರಿನಿಂದ ತೊಳೆದು ಹಾಲು, ಸಿಯಾಳದ ಅಭಿಷೇಕ ಮಾಡ್ತಾರೆ. ನಂತರ ನಾಗನಿಗೆ ಅರಿಶಿಣ ಹಚ್ಚಿ ಕೇದಿಗೆ, ಸಂಪಿಗೆ, ಅಡಿಕೆಯ ಹಿಂಗಾರದಿಂದ ಸಿಂಗರಿಸಲಾಗುತ್ತೆ. ಬಳಿಕ ಅರಳು, ಬೆಲ್ಲ, ಬಾಳೆಹಣ್ಣಿನ ನಾಗತಂಬಿಲ ಅರ್ಪಿಸಿ ಪೂಜೆ ಸಲ್ಲಿಸ್ತಾರೆ. ನಾಗಾರಾಧನೆಗೆ ವಿಶ್ವ ಪ್ರಸಿದ್ಧಿ ಪಡೆದಿರೋ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಇವತ್ತು ಭಕ್ತ ಸಾಗರವೇ ಸೇರಿತ್ತು. ನಾಗನ ವಿಗ್ರಹಕ್ಕೆ ತನು ಅರ್ಪಿಸಲು ಮುಂಜಾನೆಯಿಂದಲೇ ಸರತಿ ಸಾಲಲ್ಲಿ ನಿಂತಿದ್ರು. ನಂತರ ಕಾರ್ತಿಕೇಯನ ದರ್ಶನ ಪಡೆದು ಪುನೀತರಾದ್ರು. ಕ್ಷೇತ್ರದಲ್ಲಿ ಪ್ರತಿಷ್ಠಾಪಿತರಾಗಿರುವಂತಹ ನಾಗದೇವರಿಗೆ ಮುಂಜಾನೆ 5 ಗಂಟೆಯಿಂದ ಪ್ರಾರಂಭವಾಗಿ ನಿರಂತರವಾಗಿ ಕ್ಷೀರಾಭಿಷೇಕ ಹಾಗೆಯೇ ನಾಳಿಕೇರಾಭಿಷೇಕ ಇತ್ಯಾದಿಗಳು ನಡೆದು ನಿತ್ಯ ನಿರಂತರವಾಗಿ ಪೂಜೆಗಳು ನಡೀತಾ ಇದೆ. ಭಕ್ತರು ತಮ್ಮ ಸೇವಾ ರೂಪದಲ್ಲಿ ಪಂಚಾಮೃತಾಭಿಷೇಕ ಸೇವೆ, ಅದೇ ರೀತಿ ತಂಬಿಲ ಸೇವೆಗಳನ್ನು ದೇವರಿಗೆ ಸಲ್ಲಿಸಿ ದೇವರ ಪ್ರಸಾದವನ್ನು ಸ್ವೀಕರಿಸಿ ಕೃತಾರ್ಥರಾಗುವಂತಹ ಪುಣ್ಯ ದಿವಸ. ಘಾಟಿ ಸುಬ್ರಹ್ಮಣ್ಯದಲ್ಲೂ ನಾಗನ ಸಂಭ್ರಮ ಸಡಗರ. ಕರುನಾಡಲ್ಲಿ ನಾಗಕ್ಷೇತ್ರಕ್ಕೆ ಪ್ರಸಿದ್ಧವಾಗಿರುವುದೇ 2 ಕ್ಷೇತ್ರ, ಒಂದು ಕುಕ್ಕೆ, ಇನ್ನೊಂದು ಘಾಟಿ. ಹೀಗಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ಘಾಟಿ ಸುಬ್ರಹ್ಮಣ್ಯದಲ್ಲೂ ನಾಗರ ಪಂಚಮಿ ಹಬ್ಬದ ಸಂಭ್ರಮ ಜೋರಾಗಿತ್ತು. ನಾಗನ ಕ್ಷೇತ್ರ ಬೆಂಗಳೂರಿಗೆ ಅಂಟಿಕೊಂಡಿರೋದ್ರಿಂದ ಸಾವಿರಾರು ಭಕ್ತರು ಆಗಮಿಸಿ ನಾಗರ ಕಲ್ಲಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಇಲ್ಲಿಗೆ ಬಂದು ಪೂಜೆ ಸಲ್ಲಿಸಿದ್ರೆ ನಾಗದೋಷ, ಕುಜದೋಷ ನಿವಾರಣೆ ಆಗುತ್ತೆ ಅನ್ನೋದು ನಂಬಿಕೆ. ಆಕ್ಚುಲಿ ಇಲ್ಲಿ ನಾವು ಪ್ರತಿಷ್ಠಾಪನೆ ಮಾಡಿಸಿದೀವಿ 2013ರಲ್ಲಿ. ಸೊ ಪ್ರತಿಷ್ಠಾಪನೆ ಮಾಡಿದಾಗ್ಲಿಂದಾನು ಪ್ರತಿ ವರ್ಷ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಅದಕ್ಕೆ ಮುಂಚೆನೂ ನಾವು ವಾಡಿಕೆ ಇತ್ತು, ಬಟ್ ಪ್ರತಿಷ್ಠಾಪನೆ ಮಾಡಿದ್ಮೇಲೆ ಸ್ವಲ್ಪ ಜಾಸ್ತಿ ಭಕ್ತಿಯಿಂದ ಬಂದು ಮಾಡ್ಕೊಂಡು ಹೋಗ್ತಾ ಇದೀವಿ. ಇಲ್ಲಿ ಮುಖ್ಯವಾಗಿ ನಾಗರ ಪಂಚಮಿ ಮಾಡೋದು ಆರೋಗ್ಯಕ್ಕೋಸ್ಕರನೇ. ಅವ್ರ ಹತ್ರ ಕೇಳ್ಕೊಳ್ಳೋದು ಆರೋಗ್ಯ ಭಾಗ್ಯನ. ಸೊ ಅಣ್ಣ ತಮ್ಮದಿರ್ಗಾಗ್ಲಿ, ನಮ್ಮ ಮದ್ವೆ ಆಗಿರೋ ನಮ್ಮ ಗಂಡನ್ಗಾಗ್ಲಿ, ನಮ್ಮ ಮಕ್ಳಿಗಾಗ್ಲಿ ಆರೋಗ್ಯ ಚೆನ್ನಾಗಿರ್ಲಿ, ನಮ್ಮ ವಂಶ ಚೆನ್ನಾಗಿ ಬೆಳೀಲಿ, ಚೆನ್ನಾಗಿರ್ಲಿ ಅನ್ನೋ ರೀಸನ್ಗೋಸ್ಕರ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ತೀವಿ. ನಾನು ಬಹಳ ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ. ತುಂಬಾ ಪುರಾತನವಾದದ್ದು, ತುಂಬಾ ಪವರ್ಫುಲ್ ಇದೆ.
ಮತ್ತೆ ಅವಾಗಿಂದ ಇವಾಗ ಅಂದ್ರೆ ಕಂಪೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಕ್ಯೂ ಸಿಸ್ಟಮ್ ಆಗ್ಲಿ, ಇಲ್ಲಿರೋ ಆಡಳಿತ ಮಂದಿಗಳಾಗ್ಲಿ ಎಲ್ಲಾನು ತುಂಬಾ ಚೆನ್ನಾಗಿದೆ. ಸೊ ಎಷ್ಟು ಬೇಗ ನಾವು ಬರ್ತೀವಿ ಅಷ್ಟು ಬೇಗ ದರ್ಶನ ಆಗುತ್ತೆ. ತುಂಬಾ ಕಾಯ್ಬೇಕು, ಎಲ್ಲಾ ದೇವಸ್ಥಾನಗಳ ತರ ಕ್ಯೂ ಅಲ್ಲಿ ಗಂಟೆಗಟ್ಲೆ ಕಾಯೋದು ಆ ತರ ಎಲ್ಲ ಏನಿಲ್ಲ. ಸ್ವಾಮಿ ದರ್ಶನ ಚೆನ್ನಾಗಾಗತ್ತೆ. ಒಟ್ಟಲ್ಲಿ ನಾಡಿನುದ್ದಗಲಕ್ಕೂ ನಾಗರ ಪಂಚಮಿ ಸಂಭ್ರಮ ಕಳೆಗಟ್ಟಿದ್ದು ಊರೂರಲ್ಲೂ ಸಂಭ್ರಮದಿಂದ ಹಬ್ಬ ಆಚರಿಸಿದ್ದಾರೆ. ಮಂಗಳೂರಿನಿಂದ ಕ್ಯಾಮರಾಮನ್ ನಿಖಿಲ್ ಸುವರ್ಣ ಕಿಶನ್ ಜೊತೆ ಮನು ಹಾದ್ರಿಪುರ, ನ್ಯೂಸ್ 18 ಬೆಂಗಳೂರು ಗ್ರಾಮಾಂತರ.